ಸಹಸ್ರಾರು ವರ್ಷದ ಇತಿಹಾಸದ ತೀರಾ ಗ್ರಾಮೀಣ ಭಾಗವಾದ ಕದ್ರಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಗುರುಕುಲವಾಗಿದ್ದು ಬಳಿಕ ದೇವಸ್ಥಾನ ನಾಮಾವಶೇಷವಾಗಿದ್ದು ಇದೀಗ ಉತ್ತಮ ನಾಯಕತ್ವದಿಂದ ಊರ ಹಾಗೂ ಪರವೂರ ಭಕ್ತರ ನೆರವಿನಿಂದ ಮತ್ತೆ ದೇವಸ್ಥಾನ ನವನಿರ್ಮಾಣಗೊಂಡು ಫೆಬ್ರವರಿ 22ರಂದು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿದೆ. 5 ವರ್ಷಗಳ ಹಿಂದೆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಅವರನ್ನ ದೇವಸ್ಥಾನ ನವನಿರ್ಮಾಣಕ್ಕೆ ಅಧ್ಯಕ್ಷರನ್ನಾಗಿಸಿ ಅವರದೇ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಇಲ್ಲಿನ ಯುವಕರ ತಂಡವು ನಾಮಾವಶೇಷಗೊಂಡ ದೇವಸ್ಥಾನವನ್ನ ಮರುನಿರ್ಮಾಣ ಮಾಡುವ ಸಂಕಲ್ಪದೊಂದಿಗೆ ದೇವಸ್ಥಾನ ಮರುನಿರ್ಮಾಣದ ಯೋಜನೆಯನ್ನ ರೂಪಿಸಿ ಸ್ಥಳವನ್ನ ಸಮತಟ್ಟುಗೊಳಿಸಿ ಅಷ್ಟಮಂಗಳ ಪ್ರಶ್ನೆಯನ್ನ ಇರಿಸಿ ಪ್ರಶ್ನೆಯಲ್ಲಿ ಕಂಡುಬಂದ ನಾನಾ ದೋಷಗಳನ್ನು ನಿವಾರಿಸಿ ಉಡುಪಿ ಪೇಜಾವರ ಶ್ರೀಗಳ ಮತ್ತು ನಾನಾ ಗಣ್ಯರ ಮೂಲಕ ದೇವಸ್ಥಾನ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಗರ್ಭಗುಡಿ, ತೀರ್ಥಮಂಟಪ, ಬಾವಿ, ನಾಗಪ್ಪನ ಸುತ್ತುಪೌಳಿ, ನಾನಾ ಪರಿವಾರ ಗುಡಿ, ತೀರ್ಥ ಸರೋವರ ನವ ನಿರ್ಮಾಣಗೊಂಡು ಶನಿವಾರ ಸಂಜೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಮಹಾಲಿಂಗೇಶ್ವರ ಮತ್ತು ಪರಿವಾರ ದೇವರುಗಳು ಮತ್ತೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಭಕ್ತರನ್ನ ಹರಸಿದ್ದು ಯುವ ಶಕ್ತಿಯು ಸಂಕಲ್ಪ ಮಾಡಿದ್ರೆ ಎಂತಹ ಕಾರ್ಯವನ್ನ ಮಾಡಬಹುದು ಅನ್ನೋದನ್ನ ನಾಡಿಗೆ ಮಾಡಿ ತೋರಿಸಿದೆ. ಸುಮಾರು 60 ವರ್ಷಗಳ ಹಿಂದೆ ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವಗಳು ನಡೀತಾ ಇದ್ದು 60 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರಾಥಮಿಕ ಶಾಲೆಯೂ ಕೂಡ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ 60 ವರ್ಷಗಳ ಹಿಂದೆ ಈ ದೇವಸ್ಥಾನ ಒಂದು ದಿನದ ಒಂದು ಮೂಲೆ ಕುಸಿದದೆ ಹಂತ ಹಂತವಾಗಿ ಈ ದೇವಸ್ಥಾನ ಕುಸಿದು ನೆಲಸಮವಾಗ್ತದೆ. ಅದಾದ ನಂತರ ಸುಮಾರು 56 ವರ್ಷಗಳ ಕಾಲ ಯಾವುದೇ ಚಟುವಟಿಕೆಗಳು ಇಲ್ಲಿ ನಡೆಯುವುದಿಲ್ಲ, ಪೂಜೆಗಳು ನಿಂತೋಗುತ್ತೆ, ಶಾಲೆ ಬೇರೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ಅದಾದ ನಂತರ ಈ ದೇವಸ್ಥಾನ ಕಾಯಕಲ್ಪ ಕಾಣಲೇ ಇಲ್ಲ. ಆದರೆ 2008ರಲ್ಲಿ ದಿವಂಗತ ಹರ್ಷವರ್ಧನ್ ಶೆಟ್ಟರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ನೆಲೆಯಲ್ಲಿ ಅಷ್ಟಮಂಗಲವನ್ನು ಹಾಕಿದರು. ಆಗ ಊರಿನವರು ಕೂಡ ಮತ್ತೇನು ಅಷ್ಟಮಂಗಲದಲ್ಲಿ ಈ ದೇವಸ್ಥಾನ ಮತ್ತೆ ಪುನರಾಚನೆ ಆಗ್ತದೆ ಅನ್ನುವಂತಹ ಒಂದು ಭರವಸೆಯಲ್ಲಿದ್ದರು. ಆದರೆ ಅದು ಕೂಡ ಕಾರಣಾಂತರಗಳಿಂದ ನೆರವೇರಿಲ್ಲ. ಆದರೆ 2020ರ ಸಮಯ, ನಾನಾಗ ಬಿಲ್ಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿನ ಬ್ರಾಹ್ಮರಿ ಯುವಕ ಮಂಡಲ ಅಂತಕ್ಕಂಥ ಒಂದು ಯುವ ಸಂಘಟನೆ ಇದೆ. ಇಲ್ಲಿನ ಯುವಕರು ಬಂದು ನಮ್ಮೂರ ನೈಲಾಡಿಯ ಒಂದು ಕಾಡಿನ ಮಧ್ಯೆಯಲ್ಲಿ ಇಲ್ಲೊಂದು ಶಿವನ ದೇಗುಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವೆಲ್ಲ ಇಡೀ ತಂಡೋಪತಂಡವಾಗಿ ಇಲ್ಲಿ ಬಂದು, ಆಗ ಎಲ್ಲ ಲಾಕ್ಡೌನ್ ಇತ್ತು. ಇಡೀ ಬಾಂಬೆ, ಬೆಂಗಳೂರಲ್ಲಿ ಇದ್ದವರೆಲ್ಲರೂ ಕೂಡ ಇಲ್ಲಿಗೆ ನಮ್ಮ ಊರಿನಲ್ಲೇ ಇದ್ದಿದ್ದರು. ನಾವು ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತೇವೆ. ಮೆಸೇಜನ್ನು ಹಾಕಿ ಇಂಥ ಒಂದು ಕಾರಣಿಕವಾದ ಸ್ಥಳ ನೆಲಸಮವಾಗಿದೆ ಅಂತಕ್ಕಂಥ ಮೆಸೇಜನ್ನು ಹಾಕಿದಾಗ ಇಲ್ಲಿ ನೂರಾರು ಜನ ಸೇರ್ತಾರೆ. 5-6 ವಾರಗಳ ಕಾಲ ಇಲ್ಲಿ ಕೆಲಸ ಮಾಡ್ತಾರೆ. ಆಗ ನಮಗೆ ಹಾಳು ಬಿದ್ದ ಹೆಬ್ಬಾಗಿಲು, ಮುರಿದು ಬಿದ್ದ ನಂದಿಯ ಮಂಟಪ, ಹಾಗೆ ನೆಲಸಮವಾದ ಶಿವನ ದೇಗುಲ, ಸುತ್ತುಬೋಳಿಯಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಚಿತ್ರವಾದ ಚಿತ್ರಣ ನಮ್ಮ ಕಣ್ಣು ಮುಂದೆ ಇವತ್ತು ಬರ್ತಿದೆ. ಇದನ್ನೆಲ್ಲ ಕಂಡು ಗ್ರಾಮಸ್ಥರಿಗೆಲ್ಲ ಬಹಳ ಬೇಸರ ಆಗ್ತದೆ. ಇಂಥ ಶಿವನ ದೇಗುಲ ನಮ್ಮೂರಲ್ಲಿ ಹಾಳು ಬಿದ್ದದ್ದನ್ನು ನೋಡಿ ಆಗ ನಾವು ಪೇಜಾವರ ಸ್ವಾಮಿಗಳನ್ನು ಸಂಪರ್ಕಿಸಿದಾಗ ಅವರು ಹೇಳ್ತಾರೆ, ನೀವು ಅಷ್ಟಮಂಗಲ ಹಾಕಿ ಅಂತಕ್ಕಂಥ ಮಾತನ್ನು. ಅದಾದ ನಂತರ ಶಿವರಾಮ್, V4 ನ್ಯೂಸ್, ಬ್ರಹ್ಮಾವರ.